ಹಗೆಯು ಸಾಯೋದಿಲ್ಲ, ದ್ವೇಷವು ಸಾಯೋದಿಲ್ಲ. ಅಂತಹ ಹಗೆಯನ್ನ, ಅಂತಹ ದ್ವೇಷವನ್ನ ತುಂಬಿಕೊಂಡ ಆತ್ಮಗಳು ಎಸಗುವಂತಹ ಕೃತ್ಯಗಳು ವಿಚಿತ್ರವಾಗಿರ್ತವೆ. ಅಂತಹ ದ್ವೇಷಕ್ಕೆ ಗುರಿಯಾದವರ ಜೀವನವಂತೂ ನರಕವಾಗಿರುತ್ತೆ. ಆತ್ಮಗಳು ಹಗೆಯನ್ನು ಸಾಧಿಸುತ್ತವೆ. ಆತ್ಮಗಳಿಗೆ ವಿಸ್ಮಯಕಾರಿ ಶಕ್ತಿ ಇರುತ್ತೆ. ಆತ್ಮ ವಿಚಿತ್ರವನ್ನು, ಭಯಾನಕತೆಯನ್ನು ಸೃಷ್ಟಿಸುತ್ತೆ. ಇಂತಹ ಮಾತುಗಳು ನಿಜವೇ ಎಂಬ ಪ್ರಶ್ನೆಗಳು ಎಂಥವರಲ್ಲೂ ಮೂಡದೇ ಇರೋದಿಲ್ಲ. ಹಾಗೆ ನಮ್ಮಲ್ಲಿ ಮೂಡುವಂತಹ ಪ್ರಶ್ನೆಗಳಿಗೆ ಈ ಭೂಮಿಯ ಮೇಲಿನ ಕೆಲವೊಂದು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಉತ್ತರ ನೀಡುತ್ತವೆ. ಅಂತಹದೊಂದು ಉತ್ತರವನ್ನು ನಾವು ಈ ಬಾರಿ ಹುಡುಕಿಕೊಂಡು ಸಾಗಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೊದಲಿ ಗ್ರಾಮಕ್ಕೆ. ಗಡಿ ಭಾಗದಲ್ಲಿರೋ ಈ ಹೊದಲಿ ಗ್ರಾಮದಲ್ಲಿ ಒಂದು ವಿಚಿತ್ರವಿದೆ, ಒಂದು ಭಯಾನಕತೆ ಇದೆ. ಅಂತಹ ವಿಚಿತ್ರಕ್ಕೆ, ಅಂತಹ ಭಯಾನಕತೆಗೆ ಇಲ್ಲೊಂದು ಜೀವಂತ ಸಾಕ್ಷಿ ಇದೆ. ಆ ಜೀವಂತ ಸಾಕ್ಷಿಯೇ ಈ ಗ್ರಾಮದ ನಾರಾಯಣಪ್ಪ. ನಾರಾಯಣಪ್ಪನವರು ಮೂಲತಃ ಕೃಷಿಕರು, ಜೊತೆಗೆ ಭಾರಿ ಬೇಟೆಗಾರರು. ಬಂದೂಕು ಹಿಡಿದು ಕಾಡಿಗೆ ಹೋದ್ರೆಂದ್ರೆ ಬೇಟೆ ಇಲ್ಲದೆ ವಾಪಸ್ ಬರ್ತಿರ್ಲಿಲ್ಲ ನಾರಾಯಣಪ್ಪ. ಬೇಟೆ ಆಡ್ತಾರೆ, ಬಂದೂಕಲ್ಲಿ ಶೂಟ್ ಮಾಡ್ತಾರೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ. ಇಂತಹ ಮಾತುಗಳೆಲ್ಲ ಈಗಿನದ್ದಲ್ಲ, ಹಲವು ದಶಕಗಳ ಹಿಂದಿನದ್ದು. ನಾರಾಯಣಪ್ಪನವರು ಬೇಟೆಯಾಡುವುದನ್ನು ಬಿಟ್ಟು ಕೆಲವು ದಶಕಗಳೇ ಕಳೆದಿವೆ. ಇದೀಗ ಕೃಷಿಯನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರೋ ನಾರಾಯಣಪ್ಪನವರಿಗೆ ವಯಸ್ಸು ಸುಮಾರು 70 ಇರಬಹುದು. ಇಂತಹ ವಯಸ್ಸಿನಲ್ಲಿ ಇದೀಗ ಇವರದ್ದು ಬರೀ ಕಷ್ಟದ ಜೀವನ, ಜೊತೆಗೆ ನೋವಿನ ಜೀವನ. ಇವರ ಇಡೀ ಕುಟುಂಬ ನರಕ ಯಾತನೆಯನ್ನು ಅನುಭವಿಸುತ್ತಾ ಜೀವನ ಸಾಗಿಸುತ್ತಿದೆ. ಅಂತಹ ನರಕ ಯಾತನೆಗೆ ಕಾರಣವಾದರೂ ಏನು? ಯಾವ ಕಾರಣಕ್ಕಾಗಿ ಇವರ ಇಡೀ ಕುಟುಂಬ ಪ್ರತಿ ಕ್ಷಣ ನೋವಿನೊಂದಿಗೆ ಜೀವನ ಸಾಗಿಸುತ್ತಿದೆ ಎಂಬ ಹಲವು ಪ್ರಶ್ನೆಗಳು ಎಂಥವರನ್ನೂ ಕಾಡದೇ ಇರಲಾರದ್ದು. ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಇವರ ಜೀವನದಲ್ಲಿ ನಡೆಯುತ್ತಿರುವಂತಹ ವಿಚಿತ್ರವಾದಂತಹ ಘಟನೆಗಳು. ನಾರಾಯಣಪ್ಪನವರು ತಮ್ಮ 25ನೇ ವಯಸ್ಸಿನಲ್ಲಿ ಪೋಷಕರು ಒಪ್ಪಿದಂತಹ ಹುಡುಗಿಯನ್ನು ಮದುವೆಯಾದರು. ಅವರಿಗೆ ಬರೀ ಹೆಣ್ಣುಮಕ್ಕಳು ಹುಟ್ಟಿದವೆಂಬ ಕಾರಣದೊಂದಿಗೆ ಇವರು ಮತ್ತೊಂದು ಮದುವೆಯಾದರು. ಹಾಗೆ ಇವರಿಗೆ ಜೊತೆಯಾದಂತಹ 2ನೇ ಹೆಂಡತಿಯೇ ಈ ಲಲಿತಮ್ಮನವರು. ಮೊದಲನೇ ಹೆಂಡತಿ, 2ನೇ ಹೆಂಡತಿ, ಹೀಗೆ ಎಲ್ಲರೂ ಜೊತೆಗೂಡಿ ಜೀವನ ಸಾಗಿಸಲು ಆರಂಭಿಸಿದರು. ಅಂದು ನಾರಾಯಣಪ್ಪನವರದ್ದು ಸುಖೀ ಕುಟುಂಬ. ಇಂತಹ ಕುಟುಂಬದಲ್ಲಿ ಅಂತಹ ಸುಖ ಹೆಚ್ಚು ದಿನಗಳ ಕಾಲ ಇರಲಿಲ್ಲ. 2ನೇ ಹೆಂಡತಿಯಾದ ಲಲಿತಮ್ಮನವರು ಗರ್ಭವತಿಯಾದರು. ಅಲ್ಲಿಂದ ಆರಂಭವಾಯಿತು ಭಯಾನಕತೆ, ದಾರುಣತೆ. ಅಂತಹ ಭಯಾನಕತೆಗೆ, ಅಂತಹ ದಾರುಣತೆಗೆ ಕಾರಣವಾದ್ರೂ ಏನು ಎಂಬ ಪ್ರಶ್ನೆಗೆ ಉತ್ತರ ಲಲಿತಮ್ಮನವರು ಗರ್ಭವತಿಯಾಗಿದ್ದಾಗ ಬೀಳುತ್ತಿದ್ದ ನೋವಿನೊಂದಿಗೆ ನರಳಾಡುವಂತಹ ನಾಗರ ಹಾವಿನ ಕನಸು. ಇವರು ಮಲಗಲು ಕಣ್ಮುಚ್ಚಿದರೆ ಸಾಕು, ನಾಗರ ಸರ್ಪವೊಂದು ಹುತ್ತದಿಂದ ಎದ್ದು ಬಂದಂತಹ ಕನಸು. ಆ ಹಾವಿಗೆ ಸೊಂಟದ ಜಾಗದಲ್ಲಿ, ಅಂದರೆ ದೇಹದ ಮಧ್ಯಭಾಗದಲ್ಲಿ ರಕ್ತ ಸೋರುತ್ತಿದ್ದಂತಹ ಕನಸು. ನೋವಿನಿಂದ ನರಳುತ್ತಿದ್ದಂತಹ ಹಾವು ಇಡೀ ಮನೆಯನ್ನು ಸುತ್ತಿ ಹಾಕುತ್ತಿದ್ದಂಥ ಕನಸು. ಅಂತಹ ಕನಸಿನಿಂದ ಭಯಗೊಂಡರು ಲಲಿತಮ್ಮನವರು. వచ్చినట్లే ఇంటి దగ్గర పారాడిన కట్ట ఎదురు వచ్చినట్ల పుట్ల నింకాలే వచ్చిన కట్ట అది
అంటే గాయం ఉన్నాయి, అది ఎట్లా తెలుస్తా ఉండే. ఇంట్లో ಸುಟ್ಲು ಪನ್ಕೊಂಡು ఉన్నట్లా. ಗರ್ಭವತಿಯಾಗಿದ್ದಾಗ ಲಲಿತಮ್ಮನವರು ಕಾಣುತ್ತಿದ್ದಂತಹ ಹಾವಿನ ಕನಸಲ್ಲೇ 9 ತಿಂಗಳು ಕಳೆದವು. ನಂತರ ಒಂದು ಗಂಡು ಮಗುವು ಜನ್ಮಿಸಿತು. ಆದರೆ ಮಗು ಮಾತ್ರ ಉಳಿಯಲಿಲ್ಲ. ಅದೇ ನೋವಿನಲ್ಲಿ ಜೀವನ ಸಾಗಿಸುತ್ತಿರಬೇಕಾದ್ರೆ ಹಾವುಗಳು ಮನೆಯಲ್ಲೆಲ್ಲ ಕಾಣಿಸಿಕೊಳ್ಳಲು ಆರಂಭಿಸಿದವು. ಹಾವುಗಳಿಂದ ಇಡೀ ಕುಟುಂಬ ಹೆದರಿ ಹೋಯಿತು. 1.5 ವರ್ಷಗಳ ನಂತರ ಲಲಿತಮ್ಮನವರು ಮತ್ತೆ ಗರ್ಭವತಿಯಾದರು. ಮತ್ತೆ ಅದೇ ಹಾವಿನ ಕನಸು. ಹಾವು ನೋವಿನಿಂದ ನರಳಾಡೋ, ಚಡಪಡಿಸುತ್ತಾ ಅತ್ತ ಇತ್ತ ಓಡಾಡುವ ಕನಸು. ಅಂತಹ ಭಯಾನಕವಾದಂತಹ ನಾಗರ ಹಾವಿನ ಕನಸಿನೊಂದಿಗೆಯೇ ಲಲಿತಮ್ಮನವರು ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತರು. ಇದೇ ಸಮಯದಲ್ಲಿ ಅಲ್ಲಿಗಾಗಲೇ 2 ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ನೀಡಿದ್ದ ನಾರಾಯಣಪ್ಪನವರ ಮೊದಲನೆಯ ಹೆಂಡತಿಯವರು ಮತ್ತೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಮನೆಯಲ್ಲಿ 2 ಮುದ್ದಾದ ಮಕ್ಕಳ ಕೂಗು ಇಡೀ ಕುಟುಂಬಕ್ಕೆ ಸಂತಸ ತಂದಿತು. ಇದರ ಜೊತೆಗೆ ನಾರಾಯಣಪ್ಪನವರಿಗೆ ಅತೀವ ಸಂತೋಷ ಆಗಿದ್ದು ಗಂಡು ಮಗು ಜನ್ಮಿಸಿದ್ದಕ್ಕೆ. ಹೀಗೆ ದಿನಗಳು ಕಳೆಯುತ್ತಿರಬೇಕಾದ್ರೆ ಅದೊಂದು ದಿನ ಒಂದು ದೊಡ್ಡದಾದ ನಾಗರ ಹಾವು ಇದ್ದಕ್ಕಿದ್ದಂತೆ ಮನೆಗೆ ನುಗ್ಗಿತು. ಇಬ್ಬರು ಮಕ್ಕಳನ್ನು ಮಲಗಿಸಿದ್ದ ತೊಟ್ಟಿಲ ಮೇಲೆಲ್ಲ ಹರಿದಾಡಿತು. ಹಾವೊಂದು ಮಕ್ಕಳನ್ನು ಮಲಗಿಸಿದ್ದ ತೊಟ್ಟಿಲಗಳ ಮೇಲೆಲ್ಲ ಹರಿದಾಡಿದ ಕೆಲವೇ ದಿನಗಳಲ್ಲಿ ಮೊದಲನೆಯ ಹೆಂಡತಿಗೆ ಜನಿಸಿದ ಹೆಣ್ಣು ಮಗು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿತು. 5 ಗಂಟೆ ಮೇಲೆ ಇಲ್ಲಿಗೆ ಬಂದಿತ್ತು ಹಾವು. ಅವಾಗ ಈ ಮಗುನು ಮಲಗಿಸಿದ್ರಿ? ನಮ್ಮ ಅಕ್ಕನ ಮಗನೇ ಮಲಗಿಸಿದ್ದೆ. ಇಲ್ಲಿ ನಮ್ಮ ಅಕ್ಕನ ಮಗಳು, ಅಲ್ಲಿ ಅವಳು ಮಲಗಿಸಿದ್ದೆ. ಅವಳು ಯಾವ ಮೇಲೆ ಅವಳಿಗೆ 1 ವರ್ಷ ಆಗಿದೆ, ಸತ್ತೋಗಿದೆ. ಅದಾದ ಕೆಲವೇ ದಿನಗಳಲ್ಲಿ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇನೆಂದರೆ 2ನೇ ಹೆಂಡತಿಗೆ ಹುಟ್ಟಿದ ಮುದ್ದಾದ ಗಂಡು ಮಗು ಹಾವಿನಂತೆ ಚಲಿಸಲು ನಿಂತಿತು. ಹಾವಂತೆ ತೆವಳುವುದು, ಹಾವಂತೆ ವರ್ತಿಸುವುದು. ಚಿಡ್ಕೂಡ ಎಲ್ಲ ಸೇಮ್ ಅದೇ ಸರ್. ಒಂಥರ ಆಡೋದು, ಕಾಲುಗಳು, ಕೈ ಕಾಲು ಒಂಥರ ನಾಗರಾವ್ ಇದು ಆಡ್ದಂಗೆ ಇದಾಗ್ತಾ ಇದೆ ಸರ್. ಈ ಮಗುವು ಕೊಂಚ ದೊಡ್ಡದಾಗುತ್ತಿದ್ದಂತೆ ಇದರ ಕೈ ಕಾಲುಗಳು ಸಂಪೂರ್ಣವಾಗಿ ಹಾವಿನ ರೂಪ ಪಡೆದವು. ಪೊರೆ ಬಂದ ಹಾವಿನ ತರಹ ಒಂದೇ ಕಡೆ ಮಲಗುತ್ತಾ ಜೀವನ ಸಾಗಿಸಲು ನಿಂತಿತು ಈ ಮಗು. ಏನು ಗೊತ್ತಿದೆ, ಚಲನೆ ಇಲ್ದೇ ಇರುತ್ತಲ್ಲ ಹಾವುಗಳು ಪರೆ ಬಂದಾಗ ಸೇಮ್ ಅದೇ ತರ. ನಾವು ಉಲ್ಟಾ ತಿಗುತ್ತೆ, ಉಲ್ಟಾ ಆ ಕಡೆ ಹಾವು ಅಷ್ಟೇ ಪರೆ ಬಂದಾಗ ಹಂಗೆ ಇರುತ್ತೆ, ಅದು ಕಣ್ ಕಾಣಲ್ಲ ಅಂತೆ. ಅದೇ ತರ ಇವರು ಕಣ್ ಕಾಣುತ್ತೆ, ಏನು ಹೇಳಕ್ ಬರೋಣ ಮಾಡಕ್ ಬರಲ್ಲ. ಅದೇ ಯಾವ ತರ ಇದೆ ಅದೇ ತರ ಇರ್ತಾರೆ. ತಮಗೆ ಜನಿಸಿದ 2ನೇ ಗಂಡು ಮಗುವು ಹಾವಿನ ತರಹವಾಗಿ ಹಾಸಿಗೆ ಹಿಡಿದ ನಂತರ ಲಲಿತಮ್ಮನವರು ಮತ್ತೆ ಗರ್ಭವತಿಯಾದರು. ಆ ಸಮಯದಲ್ಲಿ ಹಾವಿನ ಕನಸು ಬರಲಿಲ್ಲ. ಒಂದು ಮುದ್ದಾದ ಹೆಣ್ಣು ಮಗುವು ಜನ್ಮಿಸಿತು. ಆ ಮಗು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಬೆಳೆಯಿತು. ತದನಂತರ ಗರ್ಭವತಿಯಾದ ಲಲಿತಮ್ಮನವರಿಗೆ ಮತ್ತೆ ಹಾವಿನ ಕನಸು ಕಾಡತೊಡಗಿತು. ಚಿತ್ರಹಿಂಸೆ ನೀಡಲು ಆರಂಭಿಸಿತು. ಅಂತಹ ಸಮಯದಲ್ಲಿ ಮತ್ತೊಂದು ಹೆಣ್ಣು ಮಗುವು ಜನ್ಮಿಸಿತು. ಹಾಗೆ ಬೆಳೆಯುತ್ತಾ ಆ ಹೆಣ್ಣು ಮಗುವಿನ ಕೈ ಕಾಲುಗಳು ಹಾವಿನ ರೀತಿ ತಿರುಚಿಕೊಂಡು ಬಿಟ್ಟವು. ಮತ್ತೆ ಗರ್ಭವತಿಯಾದ ಲಲಿತಮ್ಮನವರಿಗೆ ಮತ್ತೆ ಅದೇ ಹಾವಿನ ಕನಸು ಕಾಡಲು ನಿಂತಿತು. ಹುಟ್ಟಿದ ಮಗುವು ಸಂಪೂರ್ಣವಾಗಿ ಪೊರೆಯಿಂದ ಮುಚ್ಚಿಕೊಂಡು ಬಿಟ್ಟಿತ್ತಂತೆ. ಮಗುವು ಉಳಿಯೋದಿಲ್ಲ ಅನ್ನೋ ಸ್ಥಿತಿಯಲ್ಲಿ ಇತ್ತಂತೆ. ಆದರೆ ಆ ಮಗುವು ಕೆಲವು ಗಂಟೆಗಳ ನಂತರ ಕಿರುಚಲು ಆರಂಭಿಸಿತಂತೆ. ಹಾಗೆ ಉಳಿದುಕೊಂಡ ಮಗುವು ಸಹ ಮೊದಲಿಗೆ ಹಾವಿನ ರೀತಿಯಲ್ಲಿ ತೆವಳಲು ಆರಂಭಿಸಿತು. ತದನಂತರ ಆ ಮಗುವಿನ ಕೈ ಕಾಲುಗಳೂ ಸಹ ಹಾವಿನ ಹೆಡೆಯ ರೀತಿ ತಿರುಚಿಕೊಂಡು ಬಿಟ್ಟವು. ಇದೀಗ ಇವರ 3 ಮಕ್ಕಳು ಸಹ ಹಲವು ವರ್ಷಗಳಿಂದ ಹಾಸಿಗೆಯನ್ನು ಹಿಡಿದಿದ್ದಾರೆ. ಕೈ ಕಾಲುಗಳೆಲ್ಲ ಹಾವಿನ ದೇಹದಂತಾಗಿವೆ.
ನಾರಾಯಣಪ್ಪ ಹಾಗೂ ಲಲಿತಮ್ಮನವರಿಗೆ ಜನಿಸಿದ 3 ಮಕ್ಕಳು ಹಾವಂತಾಗಿದ್ದಾರ. ಲಲಿತಮ್ಮನವರಿಗೆ ನೋವಿನಿಂದ ನರಳುವ ಹಾವೊಂದು ಕನಸಲ್ಲಿ ಬರೋದಿಕ್ಕೆ ಕಾರಣವಾದ್ರು ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ತಮಗೆ ಹುಟ್ಟಿದಂತಹ 5 ಮಕ್ಕಳಲ್ಲಿ 1 ಮಗು ಸತ್ತು ಹೋಯಿತು. ಉಳಿದ 4 ಮಕ್ಕಳಲ್ಲಿ 1 ಹೆಣ್ಣುಮಗು ಮಾತ್ರ ಆರೋಗ್ಯವಾಗಿದೆ. ಮತ್ತುಳಿದ 3 ಮಕ್ಕಳು ಹಾವಿನ ಗುಣಗಳನ್ನು ಹೊಂದಿವೆ. ಕನಸಲ್ಲಿ ಕಾಣಿಸಿಕೊಳ್ಳೋ ಹಾವಿಗೆ ಯಾವ ರೀತಿ ಸೊಂಟದ ಭಾಗದಲ್ಲಿ ಏಟು ತಗಲಿ ನರಳುತ್ತಿತ್ತೋ ಅದೇ ರೀತಿ ಇವರ 3 ಮಕ್ಕಳ ಸೊಂಟವು ಬಿದ್ದು ಹೋಗಿದೆ. ಇಡೀ ದೇಹ ಹಾವಿನ ರೀತಿಯಾಗಿ ಹಾಸಿಗೆಯನ್ನು ಹಿಡಿದು ಹಲವು ವರ್ಷಗಳಾಗಿವೆ. ಇಂತಹವುಗಳಿಂದ ಇದೀಗ ಇಡೀ ಕುಟುಂಬ ನೋವಿನಲ್ಲಿ ಮುಳುಗಿದೆ. ಅದರಲ್ಲೂ ತಾಯಿಯ ವ್ಯಥೆಯಂತೂ ಹೇಳತೀರದು. ಏನ್ ಸರ್ ಅವ್ರದ್ದು ವ್ಯವಸ್ಥೆ ನೋಡೋಕ್ಕಾಗಲ್ಲ. ಪಾಪ ಎತ್ತೋದು ಹಿಡಿಯೋದು ಆಯಮ್ಮನ ಕೈಯೆಲ್ಲ. ಆತ್ಮಕ್ಕೆ ವಯಸ್ಸಾಗೋಗ್ಬಿಟ್ಟಿದೆ. ಆತ್ಮಕ್ಕೆ ಒಂದು 75-80 ವರ್ಷ ವಯಸ್ಸು. ಈ ಅಮ್ಮ ಚಿಕ್ಕಂಡೆ ಏನೋ ಆಯಮ್ಮನಕ್ಕೂ ಮೇಲೆ ಹುಷಾರಿಲ್ಲ ಈ ನಡುವೆ. ಅದರಲ್ಲೂ ಯಾರನ್ನೋ ಅಂತವ್ರು ನಿಂತವ್ರು ನೀಡೋದು, ಏನೋ ದುಡ್ಡು ಕೊಟ್ಟು ಅವ್ರನ್ನ ಇದು ಮಾಡ್ಕೊಳ್ಳೋದು ಏನೋ ಮಾಡ್ತಾ ಇದ್ದಾರೆ. ಜಾಸ್ತಿ ಕಷ್ಟ ಇದೆ ಅವ್ರಿಗೆ. 1 ಹೆಣ್ಣು ಮಗು, ಆಮೇಲೆ 2 ಗಂಡು ಮಕ್ಕಳಾದ್ರು, 3 ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ಊಟ ತಿಂಡಿ ಅವ್ರ ಅಮ್ಮನ ಮಾಡಬೇಕು, ಇಲ್ಲ ಬೇರೆ ಯಾರಾದ್ರೂ ಬಂದು ಆ ಅಮ್ಮನಿಗೆ ಸಪೋರ್ಟ್ ಮಾಡಬೇಕು. ಈ ಹುಡುಗರು ನೋಡಿ ನೋಡಿ ಅವ್ರ ಅಮ್ಮನಿಗೆ ಈ ಕಡೆ ಬಂದ್ಬಿಟ್ಟಿದೆ ಸರ್ ನೋವು. ಇವ್ರು ನೋಡಿ ನೋಡಿ ಆ ಅಮ್ಮನೂ ಅವ್ರ ತರ ಇದಾಗಿದೆ. ಸ್ಥಿತಿಯನ್ನು ಹಲವು ವರ್ಷಗಳಿಂದ ಕಣ್ಣಾರೆ ನೋಡುತ್ತಾ, ಹಲವು ವರ್ಷಗಳಿಂದ ಅವರನ್ನು ಸಲಹುತ್ತಾ, ಅನುಕ್ಷಣವೂ ಕಣ್ಣೀರು ಸುರಿಸುತ್ತಾ ಮಕ್ಕಳಿಗಾಗಿ ಜೀವನ ಸಾಗಿಸುತ್ತಿರೋ ಈ ತಾಯಿಗೆ ಜನಿಸಿದ ಆ ವಿಚಿತ್ರವಾದಂತಹ ಮಕ್ಕಳು ಇರೋದಾದರೂ ಹೇಗೆ? ಈತ ದೊಡ್ಡ ಮಗ. ಈತನ ಹೆಸರು ನಾಗರಾಜ್ ಅಂತ. ಈತನಿಗೀಗ 32 ವರ್ಷಗಳು. ಮಾತಿಲ್ಲ, ಕಥೆಯಿಲ್ಲ, ಬರೀ ಸನ್ನೆಗಳೇ. ನೋವಾದರೆ ಅಳುತ್ತಾನೆ, ಕೆಲವೊಮ್ಮೆ ನಗ್ತಾನೆ. ಈಕೆಯ ಹೆಸರು ಭಾಗ್ಯ ಅಂತ. 1-2 ಮಾತುಗಳು ಇವರ ಬಾಯಿಂದ ಬರುತ್ತವೆ, ಆದರೆ ಸ್ಪಷ್ಟತೆ ಇಲ್ಲ. ಈಕೆಗೀಗ 29 ವರ್ಷಗಳು. ಈಕೆಗೆ ಎಲ್ಲವೂ ತಿಳಿಯುತ್ತೆ. ತಮಗ್ಯಾಕೆ ಇಂತಹ ಸ್ಥಿತಿ ಎಂದು ನೋವಿನಲ್ಲೇ ಜೀವನ ಕಳೆಯುತ್ತಿದ್ದಾಳೆ ಈಕೆ. ಈತನ ಹೆಸರು ಆಂಜನೇಯ ರೆಡ್ಡಿ ಅಂತ. ಹುಟ್ಟಿದಾಗ ಈತನ ದೇಹ ಸಂಪೂರ್ಣವಾಗಿ ಪೊರೆಯಿಂದ ಮುಚ್ಚಿಕೊಂಡು ಬಿಟ್ಟಿತ್ತು. ಉಳಿಯೋದೇ ಇಲ್ಲ ಅಂತ ತಿಳಿದಿದ್ರು. ಆದರೆ ಬದುಕುಳಿದ ಈತ ಮತ್ತೆ ಮೇಲೆ ಏಳಲೇ ಇಲ್ಲ. ಈತನಿಗೀಗ 25 ವರ್ಷಗಳು. ಈ ಮಕ್ಕಳ ಕೈಕಾಲುಗಳೆಲ್ಲ ಹಾವಿನ ರೀತಿಯೇ ತಿರುಚಿಕೊಂಡಿವೆ.
ಬೆಳೆದ ಮಕ್ಕಳು ನಿಲ್ಲಲಿಲ್ಲ, ಕೂರಲೂ ಇಲ್ಲ. ಹೆತ್ತವರ ಆಸೆಗಳೆಲ್ಲ ಆಸೆಗಳಾಗಿಯೇ ಉಳಿದವು. ಕನಸುಗಳೆಲ್ಲ ಕಣ್ಣೊಳಗೆ ಕಳೆದು ಹೋದವು. ಮುಂಜಾನೆಯಿಂದ ಮುಸ್ಸಂಜೆಯವರೆಗೆ, ಮುಸ್ಸಂಜೆಯಿಂದ ಮುಂಜಾನೆಯವರೆಗೆ ಈ ಮಕ್ಕಳ ಜೀವನ ಈ ಹಾಸಿಗೆಯ ಮೇಲೆ. ಎಲ್ಲವನ್ನೂ ತಾಯಿಯೇ ನೋಡಿಕೊಳ್ಳಬೇಕು. ತುತ್ತನ್ನು ತಿನ್ನಿಸುತ್ತಾ, ಕಣ್ಣಿಂದ ನೋವನ್ನು ಹೊರಹಾಕುತ್ತಾ ಈ ಮಹಾತಾಯಿ ಜೀವನ ಸಾಗಿಸುತ್ತಿದ್ದಾರೆ. ಈಗಿನ ಕಾಲದಲ್ಲಿ ಒಂದು ಮಗುವನ್ನೇ ನಿಭಾಯಿಸುವುದು ಕಷ್ಟದ ಕೆಲಸ. ಆದರೆ ಈ ತಾಯಿ ಈ 3 ಮಕ್ಕಳನ್ನು 3 ದಶಕಗಳಿಂದ ನಿಭಾಯಿಸುತ್ತಿದ್ದಾರೆ. ತಮ್ಮ ಮಕ್ಕಳನ್ನು ಗುಣಪಡಿಸಲು ಇವರು ಸುತ್ತದ ಆಸ್ಪತ್ರೆಗಳಿಲ್ಲ. ಇಲ್ಲಿಗಾಗಲೇ ಹಲವು ಲಕ್ಷ ರೂಪಾಯಿಗಳನ್ನು ಇವರು ಖರ್ಚು ಮಾಡಿದ್ದಾರೆ, ಮಾಡುತ್ತಿದ್ದಾರೆ. ಯಾವ ಚಿಕಿತ್ಸೆಗೂ ಮಕ್ಕಳ ಸ್ಥಿತಿ ಬದಲಾಗಿಲ್ಲ. ಅವರು ಏನು ಬೇಕಾದಷ್ಟು ಕಡೆ ತೋರಿಸಿದ್ದಾರೆ, ಎಲ್ಲಿ ತೋರಿಸಿದ್ರು ಏನು ವಾಸಿ ಆಗ್ತಾ ಇಲ್ಲ. ಫೈನಲ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜು ಎಲ್ಲ ಹೋಗ್ಬಿಟ್ಟಿದೆ. ಲಕ್ಷ ಖರ್ಚು ಮಾಡಿದ್ದಾರೆ. ಅವರು ಏನು ಮಾಡಿದ್ರು ಇವಾಗ ಏನು ವಾಸಿ ಕಾಣ್ತಾ ಇಲ್ಲ. ಇನ್ನು ಜಾಸ್ತಿ ಆಗ್ತಾ ಇದೆ, ವಿನಃ ಏನು ವಾಸಿ ಆಗೋ ಮಟ್ಟದಲ್ಲಿ ಇಲ್ಲ ಸರ್. ಈ ಮಕ್ಕಳಿಗೆ ಸ್ನಾನ ಮಾಡಿಸುವುದು ಅಸಾಧ್ಯದ ಕೆಲಸ. ಏಕೆಂದರೆ ಸ್ನಾನ ಮಾಡಿಸಲು ಮುಂದಾದರೆ ಚರ್ಮ ಹಾವಿನ ಪೊರೆಯ ರೀತಿಯಲ್ಲಿ ಕಳಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಮಕ್ಕಳು ಪಡೋ ನೋವನ್ನು ಮಕ್ಕಳನ್ನು ಹೆತ್ತ ಯಾವ ತಾಯಿಗೂ ಸಹಿಸಲು ಸಾಧ್ಯವಿಲ್ಲ. ಭಾರತದ ವೈದ್ಯರಲ್ಲದೆ ವಿದೇಶಿ ವೈದ್ಯರೂ ಸಹ ಈ ಮಕ್ಕಳ ಪರೀಕ್ಷೆ ನಡೆಸಿದ್ದಾರೆ. ತಮ್ಮ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಬಿಟ್ಟಿದ್ದಾರೆ. ಈ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸಮಯದಲ್ಲಂತೂ ಇವರು ಪಡೋ ಯಾತನೆಯನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ಹೀಗೆ ಜೀವನ ಸಾಗಿಸುತ್ತಿರಬೇಕಾದ್ರೆ ಮತ್ತೆ ಹಾವೊಂದು ಇದ್ದಕ್ಕಿದ್ದಂತೆ ಮನೆಗೆ ನುಗ್ಗಿತು. ಹಾಗೆ ನುಗ್ಗಿದ ಹಾವು ನೇರವಾಗಿ ಹಾಸಿಗೆ ಹಿಡಿದ ನಾಗರಾಜ್ ಬಳಿಗೆ ಹೋಯಿತು. ಈತನ ಪಕ್ಕದಲ್ಲೇ ಹೆಡೆ ಎತ್ತಿ ನಿಂತಿತು. ಆ ಹಾವು ಈತನನ್ನು ಏನೂ ಮಾಡಲಿಲ್ಲ. ಅಂತಹ ಸಮಯದಲ್ಲಿ ಈತ ಯಾವುದೇ భయವಿಲ್ಲದೆ నగునగుతా ఇద్దనంతే. వానికి 15 సంవత్సరాలు అయిపోయినాక వచ్చింది. ఏం చేసావు? ఏం చేయలే, మన దగ్గరే వచ్చి నిలుచుకోనుండి. వానికి ఏమి చేయలేదా? పాము వచ్చినప్పుడు ఏమైనా ఏడుస్తుందా? నవ్వుతా ఉన్నాడు, దాన్ని చూసి నొక్కొని చెప్తా ఉన్నాడు అని, పాము వచ్చింది. ಇದು ನಾಗರಾಜ್ ಚಿಕ್ಕವನಾಗಿದ್ದಾಗ ತೆಗೆಸಿದ ಫೋಟೋ. ಆದರೆ ಈತನು ಇಂದು ಇರೋದು ಹೀಗೆ. ಮನೆಯಲ್ಲಿ ನಡೆಯುತ್ತಿರುವ ಇಂತಹ ವಿಚಿತ್ರಗಳಿಗೆ ಕಾರಣವಾದರೂ ಏನು ಎಂಬ ಪ್ರಶ್ನೆ ಮನೆಯ ಒಡೆಯರಾದ ನಾರಾಯಣಪ್ಪನವರನ್ನು ಕಾಡತೊಡಗಿತು. ಕೊನೆಗೂ ಅಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಹೋಯಿತು. ಆ ಉತ್ತರವೇನೆಂದರೆ, ಮನೆಯಲ್ಲಿ ನಡೆಯುತ್ತಿರೋ ಎಲ್ಲಾ ದುರ್ಘಟನೆಗಳಿಗೆ ಕಾರಣ ತಾವೇ ಎಂಬುದು. ವಿಶೇಷವಾದಂತಹ ದಿನದಂದು ತಾವು ಸಾಯಿಸಿದ ನಾಗರ ಹಾವಿನ ಶಕ್ತಿಯೇ ಇಂತಹ ವಿಚಿತ್ರಗಳನ್ನು ಎಸಗುತ್ತಿದೆ ಎಂಬುದು. ವಿಶೇಷವಾದಂತಹ ಶಕ್ತಿಯುಳ್ಳ ನಾಗರ ಹಾವನ್ನು ಸಾಯಿಸಿದ ಆ ವಿಶೇಷವಾದಂತಹ ದಿನವಾದ್ರೂ ಯಾವುದು? ಅಸಲಿಗೆ ಇವರನ್ನು ಕಾಡ್ತಾ ಇರೋದು ಹಾವೋ ಅಥವಾ ಹಾವಿನ ಪ್ರೇತಾತ್ಮವೋ? ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ನಾರಾಯಣಪ್ಪ ಅದೊಂದು ದಿನ ತಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿರಬೇಕಾದ್ರೆ ಒಂದು ಹಾವು ಬಾವಿಯ ಪಕ್ಕ ಮಲಗಿತ್ತು. ಹಿಂದೆ ಮುಂದೆ ನೋಡದೆ ಅದನ್ನು ಹೊಡೆದು ಬಿಟ್ಟರು. ಅದು ಕೂಡ ಹಾವಿನ ಸೊಂಟದ ಭಾಗ ತುಂಡರಿಸುವಂತೆ ಹೊಡೆದರು.
ಸೊಂಟದ ಭಾಗದಲ್ಲಿ ರಕ್ತ ಸುರಿಯಲು ಆರಂಭಿಸಿತು. ಅದು ನರಳುತ್ತಾ ಪಕ್ಕದಲ್ಲೇ ಇದ್ದ ಬಾವಿಗೆ ಬಿದ್ದು ಹೋಯಿತು. ತದನಂತರ ಸತ್ತು ನೀರಿನಲ್ಲಿ ತೇಲಿತು. ನಾವು ನೋಡಿದ ಆಗೋಗಿದೆ. ನೀವು ಹೊಡೆದಿದ್ರ ನಾಗರಾವ್ನ? ಯಾವಾಗ ಹೊಡೆದಿದ್ರಿ? ಅಲ್ಲಿ ಬೋರ್ ಹತ್ರ. ನಿಮ್ಮ ಹೊಲ ಏನ್ ಮಾಡ್ತಾ ಇತ್ತು? ಏನು ಇಲ್ಲ, ಕಬ್ಲಿ ಹೊಡೆದುಕೊಂಡು ಬಿಟ್ಕೊಂಡು ಬರ್ತಾ ಇದ್ ಮನೆಗೆ, ಅಡ್ಡ ಬಂತು, ಅದನ್ನು ಮಾಡ್ಬಿಟ್ಟು ಎಲ್ಲಿ ಮಧ್ಯೆ ಕೊಡ್ದು ಬಿಟ್ರ? ಮತ್ತೆ ಹೊಡೆದು ಏನ್ ಮಾಡಿದ್ರಿ ಆಮೇಲೆ? ಬಾಯೊಳಗೆ ಬಿದ್ದಾಯ್ತು. ಒದ್ದಾಡ್ತಾ ಇಂತ ಬದುಕಿತ್ತ ಅದನ್ನ? ಸತ್ತಾಯ್ತು. ಯಾವುದೋ ದೈವಿ ಶಕ್ತಿಗೆ ಸಂಬಂಧಿಸಿದ ಹಾವು ಅದು ಇದ್ದಿರಬೇಕು. ಆ ಕಾರಣದಿಂದಲೇ ನಾರಾಯಣಪ್ಪ ಹಾಗೂ ಇವರ ಕುಟುಂಬ ವಿಚಿತ್ರವಾದಂತಹ ಸನ್ನಿವೇಶಗಳನ್ನು ಎದುರಿಸುವಂತಹ ಸ್ಥಿತಿ ಎದುರಾಗಿದೆ ಎಂಬ ಮಾತು ಹಲವರದ್ದು. ಮುಂಚೆ ಏನು ಸಮಸ್ಯೆ ಇರಲಿಲ್ಲ ಅವರಿಗೆ. ಯಾವಾಗ ಹಾವು ಹೊಡೆದ ಮೇಲೆ ಈ ತರ ಮಕ್ಕಳಾಗಿದೆ ಅಂತಂದಾಗ ಅದು ಅದೇ ಸಮಸ್ಯೆ ಇರುತ್ತೆ. ದೇವತಾ ಒಂದು ಹಾವಾಗಿರೋದ್ರಿಂದ ಆ ಎಡವಟ್ಟಾಗಿದೆ ಅಂತ ನಾವು ತಗೋಬೇಕಾಗಿದೆ. ಲಲಿತಮ್ಮನವರಿಗೆ ತಮ್ಮ ಪತಿ ನಾರಾಯಣಪ್ಪನವರು ಹಾವೊಂದನ್ನು ಸಾಯಿಸಿರೋ ವಿಷಯ ತಿಳಿದಿರಲಿಲ್ಲ. ಆದರೆ ಲಲಿತಮ್ಮನವರು ತಮ್ಮ ಗಂಡನಿಂದ ಎಲ್ಲವನ್ನೂ ತಿಳಿಯುವಂತಾಯಿತು. ಅದು ಕೂಡ ನರಳುತ್ತಿದ್ದಂತಹ ಹಾವಿನ ಕನಸು ಇವರನ್ನು ಕಾಡಲು ನಿಂತ ಮೇಲಷ್ಟೇ. ಇವರ ಕುಟುಂಬದಲ್ಲಿ ನಡೆಯುತ್ತಿರುವಂತಹ ವಿಚಿತ್ರಗಳ ನಂತರವಷ್ಟೇ. ತಮಗೆ ಸರ್ಪದೋಷ ಕಾಡುತ್ತಿದೆ ಎಂಬ ಅನುಮಾನದೊಂದಿಗೆ ಇವರು ಹೋಗಿದ್ದು ಹುದಲಿ ಗ್ರಾಮದ ಪಕ್ಕದಲ್ಲಿರೋ ರಾಯಲ್ಪಾಡು ಗ್ರಾಮಕ್ಕೆ. ಇಲ್ಲಿ ಇವರು ಭೇಟಿಯಾಗಿದ್ದು ಈ ಭಾಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಖ್ಯಾತಿ ಹೊಂದಿರೋ ಸತ್ಯನಾರಾಯಣ ಶಾಸ್ತ್ರಿಯವರನ್ನ. ನಾರಾಯಣಪ್ಪ ಹಾಗೂ ಲಲಿತಮ್ಮ ತಮ್ಮ ಮಕ್ಕಳ ಸ್ಥಿತಿಯನ್ನು ವಿವರಿಸಿದರು. ಇಂತಹವುಗಳನ್ನು ಕೇಳಿದ ಕೂಡಲೇ ಸತ್ಯನಾರಾಯಣ ಶಾಸ್ತ್ರಿಯವರು ಹೇಳಿದ್ದು, ಒಂದು ಸರ್ಪದ ಪ್ರೇತಾತ್ಮ ನಿಮ್ಮನ್ನು ಕಾಡುತ್ತಿದೆ. ಅಂತಹ ಶಕ್ತಿಶಾಲಿ ಪ್ರೇತಾತ್ಮವೇ ನಿಮ್ಮ ಮಕ್ಕಳ ವಿಚಿತ್ರವಾದಂತಹ ಸ್ಥಿತಿಗೆ ಕಾರಣವೆಂಬುದು. ಮನುಷ್ಯ ಮಾತ್ರ ಈ ದ್ವೇಷವನ್ನು ಮನಸ್ಸಲ್ಲಿ ಇಟ್ಕೊಂಡು ಸತ್ತೋಗ್ಬಿಟ್ರೆ ಅವನು ಆತ್ಮವಾಗಿ ಆ ದ್ವೇಷದ ಸಾಧನೆಗೋಸ್ಕರ ಕಾಯ್ತಾ ಇರುತ್ತೆ ಆತ್ಮ. ಅದೇ ರೀತಿಯಾಗಿ ಸರ್ಪ ಕೂಡ ಅಕಸ್ಮಾತ್ ಸಾಯಲಿಲ್ಲ ಅಂತಂದ್ರೆ ಕಚ್ಚೋದಕ್ಕೆ ಸಾಯಿಸೋದಕ್ಕೆ ಕಾಯ್ತಾ ಇರುತ್ತೆ. ಅಕಸ್ಮಾತ್ ಸತ್ತೋಗ್ಬಿಟ್ರೆ ಅದು ನೀವೇನು ಸಾಯಿಸ್ಬಿಟ್ರೆ ಅದು ಸರ್ಪ ಪ್ರೇತವಾಗತ್ತೆ. ಹಾವು ಸರ್ಪ ಪ್ರೇತವಾಗತ್ತೆ. ಶಾಪ ಬಂದಿದೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ತಪ್ಪಿಸ್ಕೊಳ್ಳೋದಕ್ಕಾಗೋದೇ ಇಲ್ಲ. ಅದು ಯಾವುದೋ ಈ ನಾಗದೇವತೆಗಳ ಪೂಜೆ. ಇವರ ಪ್ರಕಾರ ನಾಗರ ಹಾವಿನ ಪ್ರೇತಾತ್ಮಗಳು ಬೇರೆಲ್ಲಾ ಪ್ರೇತಾತ್ಮಗಳಿಗಿಂತ ಶಕ್ತಿಯುತವಾಗಿರುತ್ತವೆ. ಅದು ಬಹಳಷ್ಟು ದ್ವೇಷವನ್ನು ಸಾಧಿಸುತ್ತೆ. ತಾನಂದುಕೊಂಡಿದ್ದನ್ನು ಅದು ಮಾಡೇ ಮಾಡುತ್ತೆ ಎಂಬುದು. ಸತ್ಯನಾರಾಯಣ ಶಾಸ್ತ್ರಿಗಳ ಪ್ರಕಾರ ಕೆಲವೊಂದು ನಕ್ಷತ್ರದ ದಿನಗಳಲ್ಲಿ ಕೆಲವು ನಾಗರ ಹಾವುಗಳು ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಆ ದಿನಗಳಲ್ಲಿ ಅಂತಹ ಹಾವುಗಳನ್ನು ಹೊಡೆದರೆ ಅಂತಹ ಹಾವುಗಳು ಆ ದಿನದಂದು ಯಾರಿಗಾದರೂ ಕಚ್ಚಿದರೆ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂಬುದು. ಇದರ ಜೊತೆಗೆ ಅಂತಹ ದಿನದಂದೇ ನಾರಾಯಣಪ್ಪನವರು ವಿಶೇಷವಾದಂತಹ ಹಾವನ್ನು ಹೊಡೆದಿದ್ದಾರೆಂಬ ನಿಖರವಾದಂತಹ ಮಾತು ಇವರದ್ದು. ಮಖ ನಕ್ಷತ್ರ ಇವೆಲ್ಲ ಸರ್ಪ ನಕ್ಷತ್ರಗಳು, ರಾಹುಕೇತು ನಕ್ಷತ್ರಗಳು, ಸರ್ಪ ನಕ್ಷತ್ರಗಳು. ಅಂತಹ ನಕ್ಷತ್ರಗಳಲ್ಲಿ ಆ ಸರ್ಪ ನಕ್ಷತ್ರಗಳು ಬಂದ ದಿನದಲ್ಲಿ ಹಾವನ್ನು ಹೊಡೆದರೆ ಅದು ವಿಶೇಷವಾಗಿ ಕೆಟ್ಟ ಫಲವನ್ನು ಕೊಡುತ್ತೆ. ಇಷ್ಟು ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಇದೇ ತರ ಆಗಬೇಕು ಅಂತಂದ್ರೆ ಅವರು ಕೆಟ್ಟ ನಕ್ಷತ್ರದಲ್ಲಿ ಸರ್ಪ ನಕ್ಷತ್ರದಲ್ಲೇ ಸರ್ಪ ಹತ್ಯೆ ಮಾಡಿದ್ದಾರೆ ಅಂತ ಖಂಡಿತವಾಗಿ ಹೇಳ್ಬೋದು ನಾವು. ನಾರಾಯಣಪ್ಪ ಹಾಗೂ ಲಲಿತಮ್ಮನವರಿಗೆ ಹುಟ್ಟಿದ 5 ಜನ ಮಕ್ಕಳಲ್ಲಿ ಒಂದು ಮಗು ಸತ್ತಿದೆ. 3 ಮಕ್ಕಳು ಸಾಯದೆ ಸತ್ತಂತಹ ಸ್ಥಿತಿಯಲ್ಲಿದೆ. ಆದರೆ ಒಂದು ಹೆಣ್ಣು ಮಗು ಮಾತ್ರ ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಿದೆಯಲ್ಲ, ಆಕೆಯ ಮೇಲೆ ಸರ್ಪದೋಷದ ಪರಿಣಾಮ ಬೀರಲಿಲ್ಲವಲ್ಲ ಎಂಬ ನಮ್ಮ ಪ್ರಶ್ನೆಗೆ ಶಾಸ್ತ್ರಿಯವರಿಂದ ಬಂದಂತಹ ಉತ್ತರ ಹೀಗಿತ್ತು. 50 ದಿನದ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ, ಕೆಲವು ಮಾತ್ರ ಉಳ್ಕೊಳ್ತಾರೆ. ಏನ್ ಕಾರಣ ಅದು ಅಂದ್ರೆ ಅವನು ಯಾವುದೋ ಒಂದು ಜನ್ಮದಲ್ಲಿ ಒಂದು ಪುಣ್ಯವನ್ನು ಮಾಡಿದ್ದಾನೆ, ಅವನು ಅದರಿಂದ ತಪ್ಪಿಸ್ಕೊಂಡಿದ್ದಾನೆ. ಈ ಎಲ್ಲಾ ಮಕ್ಕಳನ್ನು ಆ ಪುಣ್ಯ ಮಾಡಿಲ್ಲ, ಹಾಗಾಗಿ ಇವರಿಗೆ ಬಂದಿದೆ ಅದು. ಶಾಸ್ತ್ರಿಯವರ ಮಾತುಗಳನ್ನು ಕೇಳಿದ ನಾರಾಯಣಪ್ಪನವರಿಗೆ ಸರ್ಪದೋಷದ ಬಗ್ಗೆ ಮತ್ತಷ್ಟು ಖಾತ್ರಿಯಾಯಿತು. ತಮ್ಮ ಸಮಸ್ಯೆಗೆ ತಾವು ಸಾಯಿಸಿದ ಹಾವೇ ಕಾರಣ ಎಂಬುದು ಮನವರಿಕೆಯಾಯಿತು. ತಾವು ಸಾಯಿಸಿದ ಹಾವು ತಮ್ಮನ್ನು ಹಾಗೂ ಇಡೀ ಕುಟುಂಬವನ್ನು ಪ್ರತಿ ಕ್ಷಣ ಸಾಯಿಸುತ್ತಿದೆ.
ನಾರಾಯಣಪ್ಪನಿಂದ ಏಟು ತಿಂದ ಹಾವು ಹೇಗೆ ಒದ್ದಾಡಿತೋ, ಹೇಗೆ ನರಳಾಡಿತೋ, ಅದೇ ರೀತಿ ಈ ಮಕ್ಕಳು ನರಳಾಡುತ್ತಿದ್ದಾರೆ, ಹಾವಿನಂತೆ ಹೊರಳಾಡುತ್ತಿದ್ದಾರೆ. ಇವರ ಇಂತಹ ವಿಚಿತ್ರವಾದಂತಹ ಸಮಸ್ಯೆಗಳು ಬಗೆಹರಿಯೋದಾದ್ರೂ ಎಂದು, ಬಗೆಹರಿಸೋರಾದ್ರೂ ಯಾರು?